ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಮಾತು ಕನ್ನಡಿಗರ ಪಾಲಿಗೆ ಕೇವಲ ಘೋಷಣೆಯಲ್ಲ, ಅದು ಅವರ ಅಸ್ತಿತ್ವದ ಮಂತ್ರ. ಕನ್ನಡವು ಕೇವಲ ಒಂದು ಸಂವಹನ ಮಾಧ್ಯಮವಾಗಿರದೆ, ಸಹಸ್ರಾರು ವರ್ಷಗಳ ಸುದೀರ್ಘ ಇತಿಹಾಸವನ್ನು ತನ್ನ ಒಡಲಲ್ಲಿಟ್ಟುಕೊಂಡಿರುವ ಒಂದು ಸಾಂಸ್ಕೃತಿಕ ಮಹಾಸಾಗರವಾಗಿದೆ. ದ್ರಾವಿಡ ಭಾಷಾ ಕುಟುಂಬದ ಪ್ರಮುಖ ಸದಸ್ಯನಾಗಿರುವ ಕನ್ನಡವು ತನ್ನದೇ ಆದ ವಿಶಿಷ್ಟ ಲಿಪಿ ವಿನ್ಯಾಸ ಮತ್ತು ಗಂಭೀರವಾದ ವ್ಯಾಕರಣ ರಚನೆಯನ್ನು ಹೊಂದಿದೆ. ಜಗತ್ತಿನ ಅತಿ ಪುರಾತನ ಭಾಷೆಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕನ್ನಡವು ಕಾಲದ ಹೊಡೆತಕ್ಕೆ ಸಿಲುಕದೆ ತನ್ನ ಚೈತನ್ಯವನ್ನು ಉಳಿಸಿಕೊಂಡು ಬಂದಿರುವುದು ಅದರ ಶಕ್ತಿಗೆ ಸಾಕ್ಷಿಯಾಗಿದೆ. ಕನ್ನಡದ ಇತಿಹಾಸವನ್ನು ಅವಲೋಕಿಸಿದಾಗ ನಮಗೆ ಮೊದಲು ನೆನಪಾಗುವುದು ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ. ಇದು ನಮಗೆ ದೊರೆತಿರುವ ಮೊದಲ ಪೂರ್ಣ ಪ್ರಮಾಣದ ಲಿಖಿತ ದಾಖಲೆಯಾಗಿದ್ದರೂ ಅದಕ್ಕೂ ಎಷ್ಟೋ ಶತಮಾನಗಳ ಮೊದಲೇ ಕನ್ನಡವು ಜನಮಾನಸದಲ್ಲಿ ನೆಲೆಸಿತ್ತು ಎಂಬುದು ಸಂಶೋಧನೆಗಳಿಂದ ದೃಢಪಟ್ಟಿದೆ. 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ರಚಿತವಾದ ಕವಿರಾಜ ಮಾರ್ಗವು ಕನ್ನಡದ ಕಾವ್ಯ ಲಕ್ಷಣಗಳನ್ನು ಶಾಸ್ತ್ರೀಯವಾಗಿ ನಿರೂಪಿಸಿತು. ಈ ಭವ್ಯ ಪರಂಪರೆಯನ್ನು ಗಮನಿಸಿ ಭಾರತ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಎಂಬ ಗೌರವವನ್ನು ನೀಡಿದ್ದು, ಇದು ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆ ಪಡಬೇಕಾದ ವಿಷಯವಾಗಿದೆ. ಸಾಹಿತ್ಯಿಕವಾಗಿ ಕನ್ನಡದ ಶ್ರೀಮಂತಿಕೆಯು ಅನನ್ಯವಾದುದು. ಪಂಪ, ರನ್ನ ಮತ್ತು ಪೊನ್ನರಂತಹ ಕವಿಗಳು ಹಳಗನ್ನಡದ ಸೌಂದರ್ಯವನ್ನು ಕಾವ್ಯಗಳ ಮೂಲಕ ಅಮರಗೊಳಿಸಿದರೆ, 12ನೇ ಶತಮಾನದ ವಚನ ಚಳವಳಿಯು ಭಾಷೆಗೆ ಹೊಸ ರೂಪವನ್ನು ನೀಡಿತು. ಬಸವಣ್ಣನವರು ಮತ್ತು ಇತರ ಶರಣರು ಅತ್ಯಂತ ಸರಳ ಕನ್ನಡದಲ್ಲಿ ಬರೆದ ವಚನಗಳು ಅಧ್ಯಾತ್ಮವನ್ನು ಸಾಮಾನ್ಯ ಜನರ ಮನೆ ಬಾಗಿಲಿಗೆ ತಲುಪಿಸಿದವು. ನಂತರದ ಕಾಲದಲ್ಲಿ ಪುರಂದರದಾಸರು ಮತ್ತು ಕನಕದಾಸರಂತಹ ಹರಿದಾಸರು ಸಂಗೀತ ಮತ್ತು ಸಾಹಿತ್ಯದ ಮೂಲಕ ಭಕ್ತಿ ಮಾರ್ಗವನ್ನು ಪ್ರಚಾರ ಮಾಡಿದರು. ಈ ಸಾಹಿತ್ಯಿಕ ಪರಂಪರೆಯು ಆಧುನಿಕ ಕಾಲದಲ್ಲಿ ಕುವೆಂಪು, ಬೇಂದ್ರೆ, ಕಾರಂತ ಮತ್ತು ಮಾಸ್ತಿಯಂತಹ ದಿಗ್ಗಜರಿಂದ ಮತ್ತಷ್ಟು ವಿಸ್ತರಿಸಲ್ಪಟ್ಟಿತು. ಭಾರತೀಯ ಸಾಹಿತ್ಯದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿಯು ಕನ್ನಡಕ್ಕೆ 8 ಬಾರಿ ಸಂದಿರುವುದು ಈ ಭಾಷೆಯ ಬೌದ್ಧಿಕ ಮತ್ತು ಸೃಜನಶೀಲ ಶಕ್ತಿಗೆ ಹಿಡಿದ ಕನ್ನಡಿಯಾಗಿದೆ. ಕನ್ನಡದ ಮತ್ತೊಂದು ವಿಶೇಷತೆಯೆಂದರೆ ಅದರ ಭಾಷಾ ವೈವಿಧ್ಯತೆ ಅಥವಾ ಸೊಗಡು. ಕರ್ನಾಟಕದ ಭೌಗೋಳಿಕ ಪರಿಸರಕ್ಕೆ ತಕ್ಕಂತೆ ಕನ್ನಡವು ಬೇರೆ ಬೇರೆ ರೂಪಗಳನ್ನು ತಾಳುತ್ತದೆ. ಉತ್ತರ ಕರ್ನಾಟಕದ ಗಂಡುಗನ್ನಡದ ಜವಾರಿ ಶೈಲಿ, ಕರಾವಳಿಯ ತುಳು ಮತ್ತು ಕೊಂಕಣಿ ಮಿಶ್ರಿತ ನುಡಿಗಟ್ಟುಗಳು, ಮಲೆನಾಡಿನ ಹವ್ಯಕ ಕನ್ನಡದ ಮಧುರತೆ ಹಾಗೂ ಮೈಸೂರು ಭಾಗದ ಹದವಾದ ಕನ್ನಡ ಇವೆಲ್ಲವೂ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಿವೆ. ಈ ವೈವಿಧ್ಯತೆಯೇ ಕನ್ನಡವನ್ನು ಒಂದು ಸರ್ವಸಂಗ್ರಾಹಕ ಮತ್ತು ಜೀವಂತ ಭಾಷೆಯನ್ನಾಗಿ ರೂಪಿಸಿದೆ. ಜಾಗತೀಕರಣದ ಇಂದಿನ ಸಂದರ್ಭದಲ್ಲಿ ಕನ್ನಡವು ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ನಿಜ. ಇಂಗ್ಲಿಷ್ ಭಾಷೆಯ ವ್ಯಾಮೋಹ ಮತ್ತು ನಗರ ಪ್ರದೇಶಗಳಲ್ಲಿ ಕನ್ನಡದ ಬಳಕೆ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಆದರೆ ತಂತ್ರಜ್ಞಾನದ ಜಗತ್ತಿನಲ್ಲಿ ಕನ್ನಡವು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತಿದೆ. ಗಣಕಯಂತ್ರ, ಮೊಬೈಲ್ ಮತ್ತು ಕೃತಕ ಬುದ್ಧಿಮತ್ತೆಯಲ್ಲೂ ಕನ್ನಡದ ಬಳಕೆ ಸಾಧ್ಯವಾಗಿರುವುದು ಆಶಾದಾಯಕ ಬೆಳವಣಿಗೆ. ನಾವು ಇತರ ಭಾಷೆಗಳನ್ನು ಕಲಿಯುವುದರಲ್ಲಿ ತಪ್ಪಿಲ್ಲ, ಆದರೆ ನಮ್ಮ ಮೂಲ ಬೇರಾದ ಕನ್ನಡವನ್ನು ಮರೆಯುವುದು ಆತ್ಮದ್ರೋಹಕ್ಕೆ ಸಮಾನ. ಕೊನೆಯದಾಗಿ, ಕನ್ನಡವು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗದೆ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಬಳಕೆಯಾಗಬೇಕಿದೆ. ಆಡಳಿತ, ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ನೀಡಿದಾಗ ಮಾತ್ರ ಭಾಷೆ ಗಟ್ಟಿಯಾಗಿ ಉಳಿಯಲು ಸಾಧ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು ಎಂಬ ಕುವೆಂಪು ಅವರ ಸಂದೇಶವನ್ನು ಅನುಸರಿಸುತ್ತಾ ಕನ್ನಡದ ಕಂಪು ವಿಶ್ವದಾದ್ಯಂತ ಪಸರಿಸುವಂತೆ ಮಾಡುವುದು ನಿಮ್ಮೆಲ್ಲರ ಹೊಣೆಯಾಗಿದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.